ಕ್ಷಣ ಕ್ಷಣಕ್ಕೂ ಕೂಡ ಭಾರತ ಪಾಕಿಸ್ತಾನದ ಮಧ್ಯೆ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಟೆನ್ಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ ನಡುವೆ ಕಾಶ್ಮೀರ ಕಣಿವೆಯಲ್ಲಿ ವ್ಯಾಪಕ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಬಿಗಿ ಬಂದೋಬಸ್ತ್ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಕಾಶ್ಮೀರ ಕಣಿವೆಯಲ್ಲಿ. ಆ ವಿಜುವಲ್ಸ್ ಅನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಹೆಜ್ಜೆ ಹೆಜ್ಜೆಗೂ ಕೂಡ ಸಶಸ್ತ್ರ ಪಡೆಗಳ ಕಣ್ಗಾವಲು ಕಂಡು ಬರ್ತಾ ಇದೆ. ಪ್ರತಿಯೊಂದು ಇಂಚಿಂಚು ಕಾಶ್ಮೀರದ ಇಂಚಿಂಚನ್ನ ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ ಇದೀಗ ನಮ್ಮ ಭದ್ರತಾ ಪಡೆಗಳು. ಹೈ ಅಲರ್ಟ್ ಅನ್ನ ಕಾಶ್ಮೀರ ಕಣಿವೆಯಲ್ಲಿ ಘೋಷಣೆ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಇಡೀ ಕಾಶ್ಮೀರ ಕಣಿವೆಯಲ್ಲಿ ಪ್ರತಿಯೊಂದು ಮೂವ್ಮೆಂಟ್ ಅನ್ನ ಕೂಡ ಅಬ್ಸರ್ವ್ ಮಾಡ್ತಿದೆ ನಮ್ಮ ಸೇನಾಪಡೆ. ಪಾಕಿಸ್ತಾನದ ಸೇನೆ ಅಭಿನಂದನ್ರನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ. ಜಿನೇವಾ ಒಪ್ಪಂದದ ಪ್ರಕಾರ ಪಾಕಿಸ್ತಾನ ನಡೆಸಿಕೊಳ್ತಾ ಇಲ್ಲ ಅನ್ನುವಂತ ಆಕ್ರೋಶದ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. ಭಾರತದ ರಕ್ಷಣಾ ಸಚಿವಾಲಯ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ನಮ್ಮ ಯೋಧನನ್ನ ಸರಿಯಾಗಿ ನಡೆಸಿಕೊಳ್ಳಬೇಕು. ಪಾಕಿಸ್ತಾನ ವಾಯು ಸೀಮೆಯನ್ನ ಉಲ್ಲಂಘಿಸಿ ಸೇನಾ ನೆಲೆ ಮೇಲೆ ದಾಳಿ ಮಾಡಿದೆ. ಭಾರತದ ಗಡಿ ಪ್ರದೇಶವನ್ನ ದಾಟಿ ಪಾಕ್ ವಾಯುಸೇನೆ ದಾಳಿಯನ್ನ ಮಾಡಿದೆ, ಉಲ್ಲಂಘನೆ ಮಾಡಿದೆ. ಪಾಕಿಸ್ತಾನದ ವರ್ತನೆಗೆ ಭಾರತದ ರಕ್ಷಣಾ ಸಚಿವಾಲಯ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಜೊತೆಗೆ ಅಲ್ಲಿ ಸೆರೆಸಿಕ್ಕಿ ಕೌಂಟರ್ ಕಾರ್ಯಾಚರಣೆಯಲ್ಲಿ ಮಿಗ್ ವಿಮಾನ ಏನು ಪತನ ಆಯಿತು, F-16 ಹೊಡೆದುರುಳಿಸುವಂತ ಕೌಂಟರ್ ಕಾರ್ಯಾಚರಣೆಯಲ್ಲಿ ಮಿಗ್ ವಿಮಾನ ಏನು ಪತನ ಆಯಿತು ನಮ್ದು, ಅದರಲ್ಲಿ ಸೆರೆಸಿಕ್ಕಿರುವಂತಹ ನಮ್ಮ ಫೈಟರ್ ಪೈಲಟ್ ಅಭಿನಂದನ್ರನ್ನ ಸರಿಯಾಗಿ ನಡೆಸಿಕೊಳ್ಳಬೇಕು ಅಂತ ಹೇಳಿ ತಾಕೀತು ಮಾಡಿದೆ ಭಾರತ ಪಾಕಿಸ್ತಾನಕ್ಕೆ. ಜಿನೇವಾ ಒಪ್ಪಂದ 1949ರ ಜಿನೇವಾ ಕನ್ವೆನ್ಷನ್ ಪ್ರಕಾರ ಸೆರೆಸಿಕ್ಕ ಯೋಧರನ್ನ ಯಾವ ರೀತಿ ನಡೆಸಿಕೊಳ್ಳಬೇಕು ಅಂತ ಹೇಳುತ್ತೆ ಜಿನೇವಾ ಕನ್ವೆನ್ಷನ್. ಅದರಂತೆ ನಡೆಸಿಕೊಳ್ಳಿ ಅನ್ನುವಂಥ ಒಂದು ಸೂಚನೆಯನ್ನ ಇದೀಗ ಭಾರತ ಪಾಕಿಸ್ತಾನಕ್ಕೆ ನೀಡಿದೆ. ಅವ್ರನ್ನ ಅಮಾನವೀಯವಾಗಿ ನಡೆಸಿಕೊಂಡ್ರೆ ಸುಮ್ಮನಿರೋದಿಲ್ಲ ಅನ್ನುವಂತಹ ಒಂದು ತಾಕೀತನ್ನ ಕೂಡ ಭಾರತ ಈ ಸಂದರ್ಭದಲ್ಲಿ ಮಾಡಿದೆ. ಜಿನೆವಾ ಒಪ್ಪಂದದ ಪ್ರಕಾರ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಯಾವುದೇ ರಾಷ್ಟ್ರ ಪಾಕಿಸ್ತಾನದ ಸೈನಿಕ ಸಿಕ್ಕರೂ ಕೂಡ ಭಾರತವೂ ಅಷ್ಟೇ, ಭಾರತದ ಸೈನಿಕ ಸಿಕ್ಕರೆ ಪಾಕಿಸ್ತಾನವೂ ಕೂಡ ಅಷ್ಟೇ. ಫೈಟ್ ಮಾಡಬೇಕಾದ್ರೆ ಮಾತ್ರ ಆ ಫೈಟ್ ಇರಬೇಕು. ಆ ಸೆರೆ ಸಿಕ್ಕ ಬಳಿಕ ಆ ಯೋಧನಿಗೆ ಸಿಗಬೇಕಾದ ಗೌರವವನ್ನು ಕೊಟ್ಟು ಆತನಿಗೆ ಯಾವುದೇ ರೀತಿಯಲ್ಲೂ ಕೂಡ ಟಾರ್ಚರ್ ಮಾಡದೆ, ದೈಹಿಕವಾಗಿ ಹಿಂಸೆಯನ್ನು ಕೊಡದೆ ನೀಟಾಗಿ ಆತನನ್ನು ನೋಡಿಕೊಂಡು ಭಾರತಕ್ಕೆ ವಾಪಸ್ ಹಸ್ತಾಂತರ ಮಾಡಬೇಕಾಗತ್ತೆ. ಆತನ ತಾಯ್ನಾಡಿಗೆ ಆತನನ್ನ ಹಸ್ತಾಂತರ ಮಾಡಬೇಕಾಗತ್ತೆ. ಇದು ಜಿನೆವಾ ಕನ್ವೆನ್ಷನ್ ಹೇಳುವಂಥದ್ದು. ಈ ನಡುವೆ ಭಾರತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯನ್ನ ನೀಡಿದೆ. ಕಾಶ್ಮೀರದಲ್ಲಿ ಹೈ ಅಲರ್ಟ್ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಮತ್ತೊಂದು ಕಡೆ ನಾವು ಹೊಡೆದುರುಳಿಸಿರುವಂತಹ ಭಾರತೀಯ ಮಿಗ್ ವಿಮಾನ ಹೊಡೆದುರುಳಿಸಿರುವಂತಹ ಪಾಕಿಸ್ತಾನದ F-16 ವಿಮಾನದ ಅವಶೇಷಗಳನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ನಾವು ಕಾಶ್ಮೀರ ಕಣಿವೆಯಲ್ಲಿ ಹೈ ಅಲರ್ಟ್ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ವಿ. ಇದೀಗ ಅಲ್ಲಿ ಕಂಪ್ಲೀಟ್ ಪ್ರತಿಯೊಂದು ವಾಹನವನ್ನು ಕೂಡ ಚೆಕ್ ಮಾಡಿ ಬಿಡಲಾಗ್ತಾ ಇದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಅತ್ಯಂತ ಸೂಕ್ಷ್ಮ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಹೆಚ್ಚಿನ ಭದ್ರತೆಯನ್ನ ಅಲ್ಲಿ ಒದಗಿಸಲಾಗಿದೆ. ನಮ್ಮ ಭದ್ರತಾ ಪಡೆಗಳು ಕಾಶ್ಮೀರ ಕಣಿವೆಯ ಪ್ರತಿಯೊಂದು ಹಂತದಲ್ಲೂ ಕೂಡ ಸಶಸ್ತ್ರಧಾರಿ ಭದ್ರತಾ ಪಡೆಗಳು ಕಾವಲನ್ನ ಕಾಯ್ತಾ ಇರುವಂಥದ್ದು. ಏನೋ ಭಾರತ ಪಾಕಿಸ್ತಾನ್ ಗಡಿಯಲ್ಲಿ ಬಿಗುವಿನ ವಾತಾವರಣ ಹಿನ್ನೆಲೆಯಲ್ಲಿ ಬಿಕೋ ಅಂತ ಇದೆ ಜಮ್ಮು ಕಾಶ್ಮೀರದ ವಿಶ್ವವಿಖ್ಯಾತ ಡಾಲ್ ಸರೋವರ. ಏನೋ ಡಾಲ್ ಲೇಕ್ ಏನಿದೆ, ಕಾಶ್ಮೀರದ ಡಾಲ್ ಲೇಕ್, ಇದು ಖಾಲಿಯಾಗಿದೆ. ಪ್ರವಾಸಿಗರ ಸ್ವರ್ಗ ವಿಶ್ವವಿಖ್ಯಾತ ಡಾಲ್ ಸರೋವರ ಏನಿದೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಭಾರತ ಪಾಕಿಸ್ತಾನ್ ಟೆನ್ಷನ್ ಇರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಡಾಲ್ ಸರೋವರದತ್ತ ಸುಳಿತಾ ಇಲ್ಲ, ಕಾಶ್ಮೀರದತ್ತ ಸುಳಿತಾ ಇಲ್ಲ. ಇದರಲ್ಲಿ ಕಾಶ್ಮೀರಿಗರಿಗೂ ಕೂಡ ಸಾಕಷ್ಟು ಪಾಠ ಇದೆ. ಶಾಂತಿ ನೆಲೆಸಿಲ್ಲ ಕಾಶ್ಮೀರದಲ್ಲಿ ಅಂತ ಹೇಳಿದ್ರೆ ಅಲ್ಲಿನ ಹೊಟ್ಟೆಪಾಡು ಟೂರಿಸಂ ಅದಕ್ಕೂ ಕೂಡ ಕಲ್ಲು ಬೀಳುತ್ತೆ ಅನ್ನುವಂಥದ್ದನ್ನ ಅಲ್ಲಿನ ಜನರು ಕೂಡ, ಭಾರತದ ವಿರೋಧಿಯಾಗಿ ಕೆಲವೊಂದಷ್ಟು ಜನ ಏನಿದ್ದಾರೆ ಅಲ್ಲಿ ಪ್ರತ್ಯೇಕತಾವಾದಿಗಳು, ಅವರು ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸಂಪೂರ್ಣವಾಗಿ ಖಾಲಿಯಾಗಿದೆ. ಈ ನಡುವೆ ಕಾಶ್ಮೀರದಲ್ಲಿ ಹಲವಾರು ಹೋಟೆಲ್ ಮಾಲೀಕರುಗಳು ಫ್ರೀ ಅಕೊಮಡೇಷನ್ ಅನ್ನ ನೀಡ್ತಾ ಇದ್ದಾರೆ. ಟೂರಿಸ್ಟ್ಗಳಿಗೆ ಉಚಿತವಾದಂತಹ ಒಂದು ವ್ಯವಸ್ಥೆಯನ್ನು, ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಸಂಪೂರ್ಣ ಬಿಸ್ನೆಸ್ ಅಲ್ಲಿ ಬಿದ್ದು ಹೋಗ್ಬಿಟ್ಟಿದೆ. ಅಶಾಂತಿಯ ಕಾರಣದಿಂದಾಗಿ ಕಾಶ್ಮೀರದಲ್ಲಿ
ಪ್ರವಾಸೋದ್ಯಮ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಹೀಗಾಗಿ ಅಲ್ಲಿನ ಹೋಟೆಲ್ ಮಾಲೀಕರುಗಳು ನಾವು ಉಚಿತವಾಗಿ ಇರಲಿಕ್ಕೆ ಅವಕಾಶವನ್ನು ಕೊಡ್ತೀವಿ ಬನ್ನಿ ಅಂತ ಹೇಳಿ ತಮ್ಮ ಫೋನ್ ನಂಬರ್ಗಳನ್ನೆಲ್ಲ ಹಾಕೊಂಡು ಮೆಸೇಜ್ಗಳನ್ನು ಸರ್ಕ್ಯುಲೇಟ್ ಮಾಡ್ತಿದ್ದಾರೆ. ಈ ಡಾಲ್ ಲೇಕ್, ವಿಶ್ವವಿಖ್ಯಾತ ಡಾಲ್ ಲೇಕ್ನ ದೃಶ್ಯಗಳನ್ನು ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಪ್ರವಾಸಿಗರಿಲ್ಲದೆ ದೋಣಿಗಳೆಲ್ಲವೂ ಕೂಡ ಲಂಗರು ಹಾಕಿವೆ, ಖಾಲಿ ಖಾಲಿ ಹೊಡಿತಾ ಇವೆ. ಆ ದೃಶ್ಯಗಳು ನಾವೀಗ ಟಿವಿನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಹೋಟೆಲ್ ಮಾಲೀಕರೆಲ್ಲರೂ ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ದಿಕ್ಕು ತೋಚದಂತಾಗಿದೆ ಅವರಿಗೆ. ಈ ಅಶಾಂತಿಯ ವಾತಾವರಣ ಮುಂದುವರೆದರೆ ಖಂಡಿತವಾಗಲೂ ಕೂಡ ಅವರ ಬಿಸ್ನೆಸ್ಗೆ ದೊಡ್ಡ ಮಟ್ಟಿಗಿನ ಹೊಡೆತ ಬೀಳುತ್ತೆ. ಹೀಗಾಗಿ ಅವರು ಇಲ್ಲಿ ಸಭೆ ಮೇಲೆ ಸಭೆ ನಡೆಸಿ ಏನು ಮಾಡೋದು ಅಂತ ದಿಕ್ಕು ತೋಚದಂತಾಗಿದ್ದಾರೆ. ಜಮ್ಮು ಕಾಶ್ಮೀರಕ್ಕೆ ಆದಾಯದ ದೊಡ್ಡ ಮೂಲ ಅಂತ ಹೇಳಿದ್ರೆ ಅದು ಪ್ರವಾಸೋದ್ಯಮ. ಅದು ಬಿಟ್ಟರೆ ಏನು ಕಾಶ್ಮೀರದ ಕೆಲವಷ್ಟು ಭಾಗದಲ್ಲಿ ಕಾಶ್ಮೀರಿ ಆ್ಯಪಲನ್ನು ಬೆಳೀತಾರೆ, ಕೇಸರನ್ನ ಕೆಲವು ಕಡೆ ಬೆಳೀತಾರೆ, ಕೆಲವೊಂದಷ್ಟು ಹರ್ಬ್ಸ್ ಗಿಡಮೂಲಿಕೆಗಳನ್ನು ಬೆಳೀತಾರೆ. ಅದು ಬಿಟ್ಟರೆ ಅವ್ರಿಗಿರುವಂತಹ ಅತಿ ದೊಡ್ಡ ಆದಾಯದ ಮೂಲ ಅಂತ ಹೇಳಿದ್ರೆ ಅದು ಈ ಟೂರಿಸಂ, ಪ್ರವಾಸೋದ್ಯಮ. ಭಾರತ ಹಾಗೂ ಬೇರೆ ಬೇರೆ ಭಾಗಗಳಿಂದ ಹೋಗುವ, ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಪ್ರವಾಸಿಗರು ಅಲ್ಲಿ ಏನು ಖರ್ಚು ಮಾಡ್ತಾರೆ ಹಣವನ್ನು, ಅದರಲ್ಲೇ ನೆಚ್ಚಿಕೊಂಡು ಬದುಕ್ತಿರುವಂತಹ ಒಂದು ಪ್ರದೇಶ ಕಾಶ್ಮೀರ ಕಣಿವೆ. ಈಗ ಅದಕ್ಕೆ ದೊಡ್ಡ ಮಟ್ಟಿಗಿನ ಹೊಡೆತ ಬಿದ್ದಿರೋದ್ರಿಂದಾಗಿ ಅಲ್ಲಿನ ಟೂರಿಸಂಗೆ ಬಹಳ ಹಾನಿ ಉಂಟಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಶಾಂತಿ ಇದ್ರೆ ಮಾತ್ರ ಕಾಶ್ಮೀರ ಕಣಿವೆಯಲ್ಲಿ ಉಳಿಗಾಲ. ಯಾಕಂದ್ರೆ ಪ್ರವಾಸೋದ್ಯಮವನ್ನು ಹೆಚ್ಚಿಕೊಂಡಿರುವಂತಹ ಪ್ರದೇಶ ಕಾಶ್ಮೀರ್ ವ್ಯಾಲಿ. ಈಗ ಅಶಾಂತಿಯ ವಾತಾವರಣದಿಂದಾಗಿ ಯಾರು ಕೂಡ ಪ್ರವಾಸಿಗರು ಹೋಗ್ತಾ ಇಲ್ಲ. ಹೀಗಾಗಿ ಅಲ್ಲಿನ ಕಾಶ್ಮೀರ ಕಣಿವೆಯಲ್ಲಿ ಅಲ್ಲಿನ ಮೇನ್ ಉದ್ಯಮ ಏನಿದೆ ಪ್ರವಾಸೋದ್ಯಮ, ಅದಕ್ಕೆ ದೊಡ್ಡ ಮಟ್ಟಿಗಿನ ಹೊಡೆತ ಬಿದ್ದಿದೆ. ಫ್ರೀಯಾಗಿ ಕೊಡ್ತೀವಿ ಬನ್ನಿ ಅಂದ್ರೂ ಕೂಡ ಬರ್ತಾ ಇಲ್ಲ ಜನ ಅಲ್ಲಿಗೆ, ಕಾಶ್ಮೀರ ಕಣಿವೆಗೆ. ಚಂದ್ರಮೋಹನ್, ಇಲ್ಲಾದ್ರೂ ಕೂಡ ಏನಾದ್ರೂ ಕೂಡ ಪ್ರತ್ಯೇಕತಾವಾದಿಗಳು ಪಾಠ ಕಲ್ತ್ಕೊಳ್ತಾರ, ಶಾಂತಿ ಇದ್ರೆ ಮಾತ್ರ ನಮಗೆ ಹೊಟ್ಟೆಗೆ ಅನ್ನ ಅಂತ ಹೇಳಿ, ಅಥವಾ ಅದು ಇಲ್ವಾ, ಹೇಗೆ ಚಂದ್ರಮೋಹನ್? ಪ್ರಸಾದ್, ಕಾಶ್ಮೀರದ ಪ್ರತ್ಯೇಕತಾವಾದಿಗಳಿಗೆ ಎಷ್ಟೇ ಏನೇ ಘಟನೆಗಳಾದ್ರೂ ಕೂಡ ಬುದ್ಧಿ ಕಲಿಯುವಂತ ಲಕ್ಷಣಗಳು ಯಾವು ಕೂಡ ಕಾಣ್ತಾ ಇಲ್ಲ. ಈಗ ಮುಖ್ಯವಾಗಿ ಜಮ್ಮು ಕಾಶ್ಮೀರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಮತ್ತು ಗಡಿನಲ್ಲಿ ಬಿಗುವಿನ ಪರಿಸ್ಥಿತಿ ಇರೋದ್ರಿಂದಾಗಿ ಕಾಶ್ಮೀರದ ಪ್ರವಾಸೋದ್ಯಮ ಈಗ ಸಂಪೂರ್ಣವಾಗಿ ಡಲ್ ಹೊಡೆದೋಗಿದೆ. ಕಾಶ್ಮೀರವನ್ನ ಭೂಲೋಕದ ಸ್ವರ್ಗ, ಭಾರತದ ಮುಕಟಮಣಿ ಅಂತೆಲ್ಲ ಕರೀತೇವೆ. ಮತ್ತು ಕಾಶ್ಮೀರಕ್ಕೆ ಪ್ರತಿ ವರ್ಷ ಭಾರತದ ಬೇರೆ ಬೇರೆ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾರೆ. ಇದರಿಂದಾಗಿನೇ ದಾಲ್ ಸರೋವರ ಸೇರಿದಂತೆ ಕಾಶ್ಮೀರದ ಪ್ರಮುಖ ಸ್ಥಳಗಳೆಲ್ಲವೂ ಕೂಡ ಪ್ರವಾಸಿಗರಿಂದಲೇ ಸದಾ ತುಂಬಿರ್ತವೆ. ಆದ್ರೀಗ ಗಡಿನಲ್ಲಿ ಬಿಗುವಿನ ವಾತಾವರಣ ಇರೋದ್ರಿಂದಾಗಿ, ಕಾಶ್ಮೀರದಲ್ಲೂ ಕೂಡ ಪ್ರಕ್ಷುಬ್ಧ ವಾತಾವರಣ ಇರೋದ್ರಿಂದಾಗಿ ಯಾವುದೇ ಪ್ರವಾಸಿಗರು ಕೂಡ ಈಗ ಕಾಶ್ಮೀರದತ್ತ ಹೋಗ್ತಾನೆ ಇಲ್ಲ. ಇದರಿಂದಾಗಿ ಪ್ರಸಿದ್ಧ ದಾಲ್ ಸರೋವರ ಕೂಡ ಪ್ರವಾಸಿಗರಿಲ್ಲದೆ ಖಾಲಿ ಹೊಡಿತಾ ಇದೆ. ದಾಲ್ ಸರೋವರದಲ್ಲೂ ಕೂಡ ಬೋಟ್ಗಳ ಮೂಲಕವೇ ಜನ ಅಲ್ಲಿ ತಮ್ಮ ತರಕಾರಿಗಳನ್ನ ಮಾರಾಟವನ್ನ ಮಾಡ್ತಾ ಇದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯ ಜನ ಸೇರ್ತಾ ಇದ್ರು. ಪ್ರವಾಸಿಗರು ಕೂಡ ದಾಲ್ ಸರೋವರದ ಸೌಂದರ್ಯವನ್ನ ವೀಕ್ಷಣೆಯನ್ನ ಮಾಡ್ಲಿಕ್ಕಾಗನೆ ಬರ್ತಾ ಇದ್ರು ಮತ್ತು ಅಲ್ಲಿ ಬೋಟ್ ನಲ್ಲಿ ಸಂಚಾರವನ್ನು ಕೂಡ ಮಾಡ್ತಾ ಇದ್ರು. ಬೋಟ್ ಹೌಸ್ ಗಳಲ್ಲೂ ಕೂಡ ಹೋಟೆಲ್ಗಳನ್ನು ಕೂಡ ಅಲ್ಲಿನ ಸ್ಥಳೀಯ ಜನ ನಡೆಸ್ತಾರೆ. ಆದ್ರೀಗ ಬಿಗುವಿನ ಪರಿಸ್ಥಿತಿ ಇರೋದ್ರಿಂದಾಗಿ ಕಾಶ್ಮೀರದತ್ತ ಜನ ತಲೆ ಹಾಕ್ತಾ ಇಲ್ಲ, ಪ್ರವಾಸಿಗರು ಯಾರು ಕೂಡ ಹೋಗ್ತಾ ಇಲ್ಲ. ಇದರಿಂದಾಗಿ ಒಂದು ದಾಲ್ ಸರೋವರ ಆಗ್ಬೋದು ಮತ್ತು ಕಾಶ್ಮೀರದ ಬೇರೆ ಬೇರೆ ಪ್ರವಾಸಿ ತಾಣಗಳೆಲ್ಲವೂ ಕೂಡ ಖಾಲಿ ಹೊಡಿತವೆ. ಇದರಿಂದಾಗಿ ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಭಾರಿ ದೊಡ್ಡ ಪೆಟ್ಟು ಬಿದ್ದಿದೆ. ಈ ಹಿಂದೆ ಕೂಡ ಕಾಶ್ಮೀರದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಮುಖ್ಯವಾಗಿ ಪ್ರತ್ಯೇಕತಾವಾದಿಗಳು ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಿಂದಾಗಿ ಬಿಗುವಿನ ಪರಿಸ್ಥಿತಿ ಇದ್ದಾಗಿ ಪ್ರವಾಸಿಗರು ಕಾಶ್ಮೀರದ ಕಡೆ ಹೋಗ್ತಾ ಇರಲಿಲ್ಲ. ಆಗ್ಲೂ ಕೂಡ ಪ್ರವಾಸೋದ್ಯಮಕ್ಕೆ ಹೊಡೆತ ಬಿತ್ತು. ಈಗಲೂ ಕೂಡ ಅದೇ ಪರಿಸ್ಥಿತಿ ಮುಂದುವರಿತಾನೆ ಇದೆ. ಆದ್ರೂ ಕೂಡ ಇದು ಯಾವುದರಿಂದಲೂ ಕೂಡ ಅಲ್ಲಿನ ಪ್ರತ್ಯೇಕತಾವಾದಿಗಳಿಗೆ ಬುದ್ಧಿ ಬರ್ತಾನೆ ಇಲ್ಲ. ಈಗಲೂ ಕೂಡ ಕಾಶ್ಮೀರ ಪ್ರತ್ಯೇಕವಾಗಬೇಕು ಅನ್ನೋದ್ರ ಬಗ್ಗೆನೆ ಅವರು ಮಾತನಾಡ್ತಾ ಇದ್ದಾರೆ. ಪ್ರತ್ಯೇಕತಾವಾದಿಗಳನ್ನೆಲ್ಲರೂ ಕೂಡ ಈಗ ಭಾರತೀಯ ಸೇನೆ ಕೂಡ ತನ್ನ ವಶಕ್ಕೆ ತೆಗೆದುಕೊಂಡಿದೆ, ಕೆಲವರನ್ನ ಬಂಧಿಸಿದೆ, ಕೆಲವರಿಗೆ ಗೃಹ ಬಂಧನ ಕೂಡ ವಿಧಿಸಿದೆ. ಆದ್ರೂ ಕೂಡ ಪ್ರತ್ಯೇಕತಾವಾದಿಗಳು ಇನ್ನೂ ಕೂಡ ಪಾಠವನ್ನ ಕಲಿತಾ ಇಲ್ಲ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಚಂದ್ರಮೋಹನ್. ಇದು ಕಾಶ್ಮೀರದ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿನ ಪ್ರಮುಖ ಹೊಟ್ಟೆಪಾಡು ಏನಿದೆ ಟೂರಿಸಂ, ಅದರ ಮೇಲೆನೆ ಬಹಳ ದೊಡ್ಡ ಹೊಡೆತ ಈಗ ಬಿದ್ದಿದೆ. ಆದರೆ ಪ್ರತ್ಯೇಕತಾವಾದಿಗಳು ಅನ್ಸ್ಕೊಂಡಂಥವ್ರು ಏನಿದ್ದಾರೆ, ಅತ್ತ ಪಾಕಿಸ್ತಾನದ ಗಲೀಜನ್ನು ತಿಂತ, ಭಾರತದ ಅನ್ನವನ್ನೂ ತಿಂತ ಏನೋ ಜೀವ ಬೆಳೆಸ್ಕೊಂಡು ಓಡಾಡ್ತಿರುವಂತಹ ಕಾಶ್ಮೀರದ ಪ್ರತ್ಯೇಕತಾವಾದಿಗಳೇನಿದ್ದಾರೆ, ಇವರು ಮಾತ್ರ ಇದರಿಂದ ಪಾಠ ಕಲಿಯುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಕಾಶ್ಮೀರ ಕಣಿವೆಯಲ್ಲಿ ಶಾಂತಿ ನೆಲೆಸಿದರೆ ಮಾತ್ರ ಅಲ್ಲಿನ ಸಾಮಾನ್ಯ ಜನ, ಏನು ತಪ್ಪು ಮಾಡದ ಸಾಮಾನ್ಯ ಜನರಿಗೆ ಬದುಕು. ಆದರೆ ಪ್ರತ್ಯೇಕತಾವಾದಿಗಳಿಗೆ ಯಾವುದೂ ಕೂಡ ಅರ್ಥ ಆಗ್ತಾ ಇಲ್ಲ. ಅಲ್ಲಿನ ಯುವಕರನ್ನ ಭಾರತದ ವಿರುದ್ಧ ಎತ್ತಿಕಟ್ಟೋದು, ಪಾಕಿಸ್ತಾನಕ್ಕೆ ಸಹಾಯ ಮಾಡೋದು, ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತ್ಯೇಕತಾವಾದಿಗಳು. ಅದರ ಪರಿಣಾಮ ಕಾಶ್ಮೀರ ಸಮಸ್ಯೆ ಬಗೆಹರಿತಾ ಇಲ್ಲ. ಅಲ್ಲಿ ಭೂಲೋಕದ ಸ್ವರ್ಗದಂತಿರುವಂತಹ, ಏನು ಸ್ವಿಟ್ಜರ್ಲೆಂಡ್ಗೂ ಯಾವ ರೀತಿಯಲ್ಲೂ ಕೂಡ ಕಮ್ಮಿ ಇರದಂಥ ನಮ್ಮ ಕಾಶ್ಮೀರ ಅಶಾಂತಿಯ ತಾಣವಾಗಿ, ಯಾರೂ ಹೋಗದಂತಹ ಜಾಗವಾಗಿ ಬದಲಾಗ್ತಾ ಹೋಗ್ತಾ ಇದೆ.